ಅಂದ್ರೆ ಅದಕ್ಕೆ ನಾವು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು ಸಾವಿತ್ರಿಬಾಯಿ ಫುಲೆ ಅವರನ್ನ ನಾವು ಯಾವ ಕ್ಷಣಕ್ಕೂ ಮರಿಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ಆವತ್ತಿನ ದಿನ ಸಾವಿತ್ರಿ ಮಾತೆ ಮಹಿಳೆಯರಿಗೆ ಶಿಕ್ಷಣ ಕೊಡುವ ವಿಚಾರವನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಹೋಗಿದ್ರೆ ಬಹುಶಃ ಇನ್ನೂ ಎಷ್ಟು ವರ್ಷಗಳವರೆಗೆ ನಾವು ಇದೇ ತರ ಮುಂದುವರಿಬೇಕಾಗ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಮಾತೆಯನ್ನ ನಾವು ಸ್ಮರಿಸಲೇಬೇಕು. ಮರಾಠಿಯಲ್ಲಿ ಒಂದು ಮಾತಿದೆ, ಚುಲ್ ಮುಲ್ ಅನ್ನೋ ಒಂದೆರಡು ಮಾತಿದಾವೆ. ಚುಲ್ ಅಂದ್ರೆ ಒಲೆ, ಮುಲ್ ಅಂದ್ರೆ ಮಕ್ಕಳು. ಮಹಿಳೆ ಕೇವಲ ಒಲೆಗೆ ಮತ್ತು ಮಕ್ಕಳಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಮಾತಿತ್ತು. ಆದ್ರೆ ಅದನ್ನ ಮಹಾರಾಷ್ಟ್ರದಲ್ಲಿಯೇ ಅದನ್ನ ಸುಳ್ಳು ಮಾಡಿದ ತೋರಿಸಿದಂತ ವ್ಯಕ್ತಿ ಮಾತೆ ಸಾವಿತ್ರಿಬಾಯಿ ಫುಲೆ. ಆದ್ಮೇಲೆ ಮಹಾರಾಷ್ಟ್ರದಲ್ಲಿರುವಂತ ನೀವು ಇವತ್ತಿಗೂ ಕೂಡ ಅಲ್ಲಿ ಹೋದಾಗ ನಾವು ಪ್ರತಿಯೊಬ್ರು ಬಿಡೆವಾಡಿಯಲ್ಲಿರುವಂತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸ್ಥಾಪನೆ ಮಾಡಿದಂತ ಶಾಲೆ ಇವತ್ತು ಬಹಳ ಅದು ದುಸ್ಥಿತಿಯಲ್ಲಿದೆ. ಅದಕ್ಕ ಸರ್ಕಾರದವ್ರು ಏನೇನೋ ಪ್ರಯತ್ನಗಳು ಮಾಡಿ ಅದನ್ನ ಚೂಲ್ ಅಂದ್ರೆ ಒಲೆ, ಅದೇ ಹೇಳಿದೆ ಸರ್, ಚೂಲ್ ಅಂದ್ರೆ ಒಲೆ, ಮೂಲ ಅಂದ್ರೆ ಮಕ್ಕಳು ಅಂತ ಆತರ ಹೇಳಿದ್ರು ಅವರು. ಈಗ ನಾವನ್ನ ಸಾವಿತ್ರಿ ಮಾತೆಯ ಬಗ್ಗೆ ಒಬ್ಬ ಲೇಖಕಿಯಾಗಿ ಅವ್ರು ಯಾವ ರೀತಿ ಇದ್ರು, ಅವ್ರು ಏನೆಲ್ದು ಅಂತ ಇನ್ನೊಂದು ಅರ್ಥ ಫುಲೆ ಅವರಿಂದನೇ ಎಲ್ಲ ಆಗಿದ್ದು ಅಂತ. ಹೀಗಾಗಿ ಕಾವ್ಯ ಫುಲೆ ಅಂತ ನಾವು ತಿಳಿದುಕೊಂಡಾಗ ಈ ಎಲ್ಲವಕ್ಕೂ ಕೂಡ ಒಂದು ಶಕ್ತಿಯಾಗಿರುವಂತರು ಜ್ಯೋತಿಬಾ ಫುಲೆ ಅವರು. ಹೀಗಾಗಿ ಅವರು ಕಾವ್ಯ ಫುಲೆ ಅನ್ನೋ ಒಂದು ಕವನ ಸಂಕಲನ ಬರೆದ್ರು. ತದನಂತರ ಅವರು ಒಂದು ಬಯೋಗ್ರಫಿಯನ್ನು ಬರೆದ್ರು, ಆತ್ಮಕಥನವನ್ನು ಬರೆದ್ರು ಅವರು. ಆ ಆತ್ಮಕಥನದ ಹೆಸರ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಅವರು ಬರೆದಂತ ಆತ್ಮಕವನ ಸಂಕಲನ. ಅದನ್ನ ಅವ್ರು ಬರೆದಾಗ ಹೇಳಿದ್ದು, ಇದು ನಾನು ಸಂಪೂರ್ಣವಾಗಿ ಫುಲೆ ಅವರ ಮೇಲಿನ ಬರೆದದ್ದು. ಅದ್ರ ಹೆಸರು ಸುಬೋಧ ರತ್ನಾಕರ ಅಂತ, ಅಪ್ಪಟ ಮುತ್ತುಗಳ ಸಾಗರ ಅಂತ. ಇದು ಅವರು ಬರೆದಂತ ಒಂದು ಆತ್ಮಕಥನ, ಬಯೋಗ್ರಫಿ. ಇದನ್ನ ಕಂಪ್ಲೀಟ್ ಆಗಿ ಅವರು ಜ್ಯೋತಿಬಾ ಫುಲೆ ಅವರ ಮೇಲೆನೆ ಬರೆದ್ರು. ತದನಂತರ ಒಂದು 3ನೇ ಕೃತಿಯನ್ನು ಬರೆದ್ರು ಅವರು. ಆ 3ನೇ ಕೃತಿಯಲ್ಲಿ ಏನೇ ಹೇಳಿಕೆ ಇಷ್ಟಪಟ್ರಂದ್ರೆ ಅವರು ಸಂಪೂರ್ಣವಾಗಿ ಜ್ಯೋತಿಬಾ ಫುಲೆ ಅವರ ಭಾಷಣಗಳ ಒಂದು ಕೃತಿಯನ್ನ ಅವರು 1892ರಲ್ಲಿ ಸಂಪಾದಿಸಿದ್ರು. ಆಮೇಲೆ ಅವ್ರ ಮತ್ತೊಂದು 4ನೇ ಕೃತಿ ಇತ್ತು, ಅದು ಕರ್ಜೆ ಅಂತ. ಕರ್ಜೆ ಅಂದ್ರೆ ಸಾಲ ಅಂತ, ಕರ್ಜ್ ಅಂತ ಮರಾಠಿ ಒಳಗಂತಾರೆ. ಅದರ ಅರ್ಥ ಕನ್ನಡದಲ್ಲಿ ಸಾಲ ಅಂತ ಅಂಬೋದಾಗಿದೆ. ಈ ರೀತಿ ಸಾಮಾಜಿಕ ಕಳಕಳಿ ಉಳ್ಳಂತ ಅವರು ಅನೇಕ ಕೃತಿಗಳು ಬಂದಿದ್ದು. ಆಮೇಲೆ ಇಲ್ಲಿ ನಾವು ಒಂದನ್ನ ತಿಳ್ಕೊಳ್ಬೇಕು, ಅವರು ಒಬ್ಬ ಆದರ್ಶ ಪತ್ನಿಯಾಗಿಯೂ ಕೂಡ ಇದ್ರು. ಸಾಮಾಜಿಕ ಕಾಳಜಿಯೊಂದಿಗೆ ಇಡೀ ತಮ್ಮ ಕುಟುಂಬ, ಇಡೀ ತನ್ನ ಬಂಧು ಬಳಗವನ್ನ ಮುನ್ನಡೆಸಿಕೊಂಡು ಹೋಗೋದಂತ ಧೀಮಂತ ಮಹಿಳೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಇಲ್ಲಿವರೆಗೆ ಇದು ಒಂದಿಷ್ಟು ವಿಷಯಗಳು. ಆದ್ರೆ ಇವತ್ತು ನಾವು ಆಧುನಿಕತೆಯೊಂದಿಗೆ ಮಾತೆಯನ್ನ ನಾವು ತೆಗೆದುಕೊಂಡು ಬಂದಾಗ ಒಂದು ಮಾತಿದೆ, ಭೂಮಿ ಮತ್ತು ಸ್ತ್ರೀ, ಈ ಎರಡು ಶಕ್ತಿಗಳು, ಇವರಲ್ಲಿ 2 ಗುಣಗಳು ಮಾತ್ರ ಅದ್ಭುತವಾಗಿರ್ತವೆ. ಒಂದು ಕ್ಷಮ ಮತ್ತು ಒಂದು ನಿರ್ಮಾಣ ಗುಣ. ಇವೆರಡು ಗುಣಗಳು ಅದ್ಭುತವಾಗಿರ್ತವೆ. ಭೂಮಿಯಲ್ಲಿ ಒಂದು ಕ್ಷಮೆ ಕೋರುವಂತ ಗುಣ ಇರ್ತದ, ಸ್ತ್ರೀಯಲ್ಲಿಯೂ ಕೂಡ ಒಂದು ಕ್ಷಮೆ ಕೋರುವಂತ ಗುಣ. ಭೂಮಿಯಲ್ಲಿ ನಿರ್ಮಾಣ ಮಾಡುವಂತ ಗುಣ ಇರ್ತದ, ಸ್ತ್ರೀಯಲ್ಲಿಯೂ ಒಂದು ಅದ್ಭುತವಾದಂತ ನಿರ್ಮಾಣ ಮಾಡುವಂತ ಗುಣ ಇದೆ. ಆ ನಿಟ್ಟಿನಲ್ಲಿ ಸಾವಿತ್ರಿ ಮಾತೆಯವರು ಭೂಮಿಗೆ ಸಮಾನವಾಗಿ, ಭೂಮಿಯ ತಾಯಿಯಾಗಿ ಸಾವಿತ್ರಿ ಮಾತೆ ಇವತ್ತು ಒಂದು ಅಭೂತಪೂರ್ವವಾದಂತ ಒಂದು ಬದಲಾವಣೆಯನ್ನ ತರಲಿಕ್ಕೆ ಅವರು ಕಾರಣಕರ್ತರಾದ್ರು. ನಾ ಈಗಾಗಲೇ ಹೇಳಿದಂತೆ ಮಾತೆ ಸಾವಿತ್ರಿ ಅವರು ಪ್ಲೇಗ್ ರೋಗದಿಂದ ಬಳಲುತ್ತಿರುವಂತ ಅನೇಕ ಜನರ ಒಂದು ಅಲ್ಲಿ ಏನ್ ಅವರು ಸೇವೆ ಮಾಡ್ತಾ ಇದ್ರು, ಅಂತ ಸಂದರ್ಭದಲ್ಲಿ ಅವರು ಪ್ಲೇಗ್ ಒಂದು ರೋಗಕ್ಕೆ ತುತ್ತಾಗಿ 1897ರಲ್ಲಿ ಅವರು ತೀರ್ಕೊಂಡ್ರು. ಒಂದು ದುಃಖದ ವಿಷಯ, ಯಾಕಂದ್ರೆ ಅವರು ಸೇವೆ ಮಾಡ್ಕೊಂತನ ತೀರ್ಕೊಂಡ್ರು. ಹೀಗಾಗಿ ಆ ಮಾತೆ ಇವತ್ತು ಅವರು ಹೇಳಿರುವಂತ ವಿಚಾರಗಳು, ಅವರು ಹಾಕಿಕೊಟ್ಟಂತ ಮಾರ್ಗಗಳು ಸದಾ ನಮ್ಮೊಂದಿಗೆ ಇದಾವೆ. ಯಾಕಂದ್ರೆ ಅವರು ಅವತ್ತು ತೋರಿಸಿದ ದಿವ್ಯ ಮಾರ್ಗ ಇವತ್ತು ಎಷ್ಟೋ ಜನರ ಬಾಳನ್ನ ಬೆಳಗಿದೆ.
ಎಷ್ಟೋ ಜನರಿಗೆ ದಾರಿದೀಪವಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಈ ಒಂದು ದಿನ ನನಗೆ ಇಲ್ಲಿ ಒಂದು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಾನು ಇಲ್ಲಿ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ಇನ್ನು 2 ವಿಷಯಗಳನ್ನ ನಾನು ನಿಮಗೆ ಹಂಚ್ಕೊಳ್ಬೇಕು. ಆದ್ಮೇಲೆ ಈಗ ಮಹಿಳೆಯ ಶಿಕ್ಷಣ ಅಂದ ಕೂಡ್ಲೆ ನಾನು ಕಂಡಂತ ಒಂದು ಕೆಲವು ಸತ್ಯಗಳನ್ನ ನಿಮಗೆ ಹೇಳಲೇಬೇಕು. ಯಾಕಂದ್ರೆ ಕೆಲವು ಸಾರಿ ಏನಾಗ್ತದಂದ್ರ, ಈಗ ನಾನು ಕೂಡ ನನಗೂ ಕೂಡ ಒಬ್ಬ ಮಗ ಇದ್ದಾನೆ, ಮಗಳು ಇದ್ದಾಳೆ. ಆದ್ರೆ ನಾನು ಏನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಹೆಣ್ಣು ಮತ್ತು ಗಂಡು ಎಂಬ ಭೇದ ಇಲ್ಲಿ ನೀವು ಇರುವವರು ಯಾರು ಮಾಡ್ತೀರಿ ಅಂತ ನಾನು ಈ ವಿಷಯವನ್ನ ಚರ್ಚಿಸ್ತಾ ಇಲ್ಲ. ಆದ್ರೆ ಸಮಾಜದಲ್ಲಿ ಇಂತ ಒಂದು ಭಾವನೆಗಳು ಇರ್ತಾವೆ. ಅವುಗಳನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಜನರ ತಲೆಯಿಂದ ತೆಗಿಲೇಬೇಕು. ಕೇವಲ ಗಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು, ಹೆಣ್ಣು ಮಕ್ಕಳಿಗೆ ಒಂದು ನಿರ್ದಿಷ್ಟ ಶಾಲೆಯಲ್ಲಿ ಶಿಕ್ಷಣ ಕೊಡುವುದು, ಇನ್ನೂ ಕೂಡ ಕೆಲವು ಕಡೆ ನಾವು ನೋಡುವಂತ ಸಂಗತಿಗಳು ಕಂಡು ಬರ್ತಾ ಇದಾವೆ. ಕೆಲವು ಸಾರಿ ಗಂಡು ಮಗುವಿಗೆ ಕೇವಲ ಹೊರಗಡೆ ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗೋದು, ಹೆಣ್ಣು ಮಗುವಿಗೆ ಮಾತ್ರ ನೀ ಮನೆಯಲ್ಲಿರ ಅಮ್ಮನ ಜೊತೆನೆ ಇರು ಅಂತ ಹೇಳೋದು. ಇಂತ ಕೆಲವು ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೀವಿ. ಅವಾಗ ಅವಳಲ್ಲಿ ಕೂಡ ಖಿನ್ನತೆ ಭಾವಗಳು ಉಂಟಾಗುವಂತ ಸಂದರ್ಭಗಳು ಬರ್ತವೆ. ಹೀಗೆ ಮಾಡದೆ ನಾವು ಇಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡಬೇಕು. ಎಲ್ಲಾ ಮಕ್ಕಳಿಗೂ ಕೂಡ ನಾವು ಈ ಭಾವನೆಯನ್ನು ಇಟ್ಟುಕೊಂಡು ಬೆಳೆಸಿದಾಗ ಅವರು ಉತ್ತಮ ಪ್ರಜೆಗಳಾಗಿ ಈ ದೇಶದ ಉತ್ತಮ ಪ್ರಜೆಗಳಾಗುವುದರಲ್ಲಿ 2 ಮಾತುಗಳಿಲ್ಲ. ಆಮೇಲೆ ಸಾಧ್ಯವಾದಷ್ಟು ಮಕ್ಕಳಿಗೆ ನಾವು ಮೂಢನಂಬಿಕೆಗಳಿಂದ ದೂರ ಮಾಡೋಣ. ಯಾಕಂದ್ರೆ ನಾ ಎಷ್ಟೋ ಸಲ ಹೇಳಿದೀನಿ, ನಾನು ನನ್ನಲ್ಲಿ ಕೆಲವು ಸರಿ ಅನಿಸಿತ್ತು. ಈಗ ನಾವು ಹೇಳ್ತೀವಿ ಒಂದ್ ಸರ್ವೇ ಸಾಮಾನ್ಯ ಮೂಢನಂಬಿಕೆಗಳನ್ನ ನಾನ್ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ನೆನ್ಪಿಟ್ಕೊಳ್ಳುವಂತ ವಿಷಯ ಅದು. ಈಗ ಮನೆಯಲ್ಲಿ ನಾವ್ ಅಂತೀವಿ, ಹೊರಸಲ್ ಮೇಲೆ ನಿಂತ್ ಸೀನ್ ಬೇಡಪ್ಪ ಅಂತ ಹೇಳ್ತೀವಿ. ಆದ್ರೆ ಹೊರಸಲ್ ಮೇಲೆ ನಿಂತ್ ಸೀನ್ ಬೇಡಪ್ಪ ಅಂತ ಹೇಳ್ತೀವಿ, ಆದ್ರೆ ಯಾಕೆ ನಿಂತ್ ಸೀನಬಾರದು ಅನ್ನೋದು ನಾವೇ ಹೇಳಿರ್ಲಿಲ್ಲ. ಆಕ್ಚುಲಿ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ. ನಾವು ಸೀನುವಾಗ ಜೋರಾಗಿ ತಲೆ ಆ ಕಡೆ ಈ ಕಡೆ ಆಗುವಂತ ಸಂದರ್ಭ ಇರ್ತದೆ. ಎಲ್ಲಾದ್ರ ಮಗು ಚೌಕಟಿಗೆ ಬಡ್ಕೊಂಡದು ಅನ್ನೋ ಕಾರಣಕ್ಕಾಗಿ ಹಿಂದೆ ಹಿರಿಯರು ಮಾಡಿದಂತ ಒಂದು ಶಾಸ್ತ್ರ ಅದು. ಹೀಗಾಗಿ ಅದನ್ನ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಆ ವಿಷಯವನ್ನ ನಾವು ಹೇಳಿದಾಗ, ನೀವ್ ಅಂದರಪ್ಪ ಹೊರಸಲು ಅಚ್ಚಿ ಕಡೆ ಹೋಗಿ ಸೀನು ಅಥವಾ ಹೊರಸಲು ಈಚಿ ಕಡೆ ಬಂದ್ ಸೀನು ಅಂತ ಹೇಳಿದಾಗ ಆ ಮಗುವಿಗೆ ಅದು ಸರಿಯಾಗಿ ಅರ್ಥ ಆಗ್ತದೆ. ಅದನ್ನ ನಾವ ತಿಳ್ಕೊಂಡು ಆ ತರ ಪಾಲಿಸಬಹುದು. ಇದು ಒಂದು. ಇನ್ನೊಂದು, ನಾವ್ ಇವತ್ತ ಕೆಲವು ಸರಿ ಅಂತೀವಿ, ಸಾಯಂಕಾಲಪ್ಪ ಮನೆ ಗೂಡಿಸಿ ಹೊರಗೆ ಹೋಗಿಬೇಡ. ಅದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಏನಿತ್ತು ಅನ್ನೋದು, ಹಿಂದೆ ಏನಿತ್ತು ಪರಿಸ್ಥಿತಿ ಅನ್ನೋದನ್ನ ಹೇಳ್ಬೇಕ ವಿನಃ ಆ ಮಗುವಿಗೆ ನಾವು ಇದೇ ತರ ಹೇಳಿದಾಗ ಅದು ಒಂದು ಕತೆ ಹೇಳಿದಂತೆ ಬೆಕ್ಕ ಮುಚ್ಚಿಟ್ಟ ಪೂಜಾ ಮಾಡಿರು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಬಂದ್ಬಿಡ್ತದ. ಯಾಕೆ ಬೆಕ್ಕ ಮುಚ್ಚಿಟ್ಟ ಅನ್ನೋದ ಆ ತಂದೆಗೆ ಗೊತ್ತಿತ್ತು, ಆದ್ರೆ ಮಗನಿಗೆ ಗೊತ್ತಿರ್ಲಿಲ್ಲ. ಇಂಥ ಸಂದರ್ಭಗಳು ನಮ್ಮಲ್ಲಿ ಬರಬಾರದು. ಯಾವುದು ನಂಬಿಕೆ ಒಳ್ಳೇದಿದೆ ಅದನ್ನ ನಾವು ನಂಬಲೇಬೇಕು. ನಾನು ಯಾವಾಗ್ಲೂ ನಿಸರ್ಗ ಜೊತೆ ಇರುವಂತ ವ್ಯಕ್ತಿ. ನಾನು ನಿಸರ್ಗವನ್ನ ಪ್ರೀತಿಸುವಂತ ವ್ಯಕ್ತಿ. ಈ ಸಕಲ ಜೀವಿಗಳನ್ನ, ಸಕಲ ದೈವಗಳನ್ನ ನಂಬುವಂತ ವ್ಯಕ್ತಿ. ಹೀಗಾಗಿ ನಾವು ಎಲ್ಲರೂ ಕೂಡ ಈ ಒಂದು ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ಆದ್ಮೇಲೆ ನನ್ನೆಲ್ಲರಲ್ಲಿ ನಿಮ್ಮ ಒಂದು ಕೋರಿಕೆ ಇದೆ. ಸರ್ವೇ ಸಾಮಾನ್ಯವಾಗಿ ಇವತ್ತು ಏನೋ ಒಂದು ಆರೋಗ್ಯ ಸರಿ ಇಲ್ಲ ಅಂತ ಕಾರಣಕ್ಕಾಗಿ ಒಂದು ಸೀರಿಯಸ್ ಮ್ಯಾಟರ್ ನಲ್ಲಿ ನಾವು ಹೋಗಿ ಆಸ್ಪತ್ರೆಗೆ ಜಾಯಿನ್ ಆದ್ರೆ ಒಂದು ದಿನಕ್ಕೆ ಸರಿಸುಮಾರು 1 ಗಂಟೆಗೆ ಒಂದು ಆಕ್ಸಿಜನ್ ಹಚ್ಚಬೇಕಾದ್ರೆ ಕನಿಷ್ಠ ಪಕ್ಷ 1,000 ರಿಂದ 2,000 ರೂಪಾಯಿ ಬಿಲ್ ಮಾಡ್ತಾರೆ. ಒಂದು ದಿನಕ್ಕೆ ಆಕ್ಸಿಜನ್ ಕೊಟ್ರಂದ್ರೆ ಸರಿಸುಮಾರು 1,000 ರೂಪಾಯಿ ಹಿಡಿದ್ರೆ 12,000, ಒಂದು 24,000 ರೂಪಾಯಿ ಬಿಲ್ ಆಗತ್ತೆ ಒಂದಿನಕ್ಕೆ. ಹಾಗಾದ್ರೆ ನಾವು ನೆನ್ಪಿಟ್ಕೊಳ್ಬೇಕು, ಪ್ರತಿದಿನ ಈ ನಿಸರ್ಗ ಮಾತೆ ನಮಗೋಸ್ಕರ ಎಷ್ಟು ಯಥೇಚ್ಛವಾದಂತ ಆಮ್ಲಜನಕವನ್ನು ನೀಡ್ತಾ ಇದ್ದಾಳೆ. ಹಾಗಾದ್ರೆ ಅವಳ ಸೇವೆಯನ್ನು ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಈ ಒಂದೇ ಒಂದು ಕಾರಣ ಸಾಕು ನಾವು ಮರ ಗಿಡಗಳನ್ನ ಬೆಳೆಸಲಿಕ್ಕೆ ಅನ್ನೋ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ, ಸಕಲ ಜೀವರಾಶಿಗಳನ್ನ ಪ್ರೀತಿಸೋಣ, ಸಕಲ ಜನರನ್ನು ಪ್ರೀತಿಸೋಣ ಅಂತ ಹೇಳ್ತಾ, ನಾವ್ ಯಾವಾಗ್ಲೂ ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡು ಮುಂದುವರೆದಾದ್ರೆ ಒಳ್ಳೆಯದೇ ಆಗತ್ತೆ. ಎಲ್ಲರಿಗೂ ಕೂಡ ನಾವು ಒಳ್ಳೆಯದನ್ನ ಮಾಡೋಣ. ಪ್ರಾಣಿ ಪಕ್ಷಿಗಳ ಕೀಟಗಳನ್ನ ಪ್ರೀತಿಸೋಣ. ನಮ್ಮ ಶಾಲೆಯಲ್ಲಿ ಅನೇಕ ಇಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಪ್ರತಿದಿನ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಪ್ರಾರ್ಥನೆಯಲ್ಲಿರುವಂತ ಶಕ್ತಿ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ.
ಒಟ್ಟಾರೆ ಆ ನಾನು ಮಾತೆ ಸಾವಿತ್ರಿಬಾಯಿ ಫುಲೆ ಅವರನ್ನ, ಯಾಕಂದ್ರೆ ಇದು ಹೆಂಗಾಗ್ತದಂದ್ರೆ ಸಮುದ್ರವನ್ನ ಒಂದು ಕೊಡದಲ್ಲಿ ಹಿಡದಂತ ಪರಿಸ್ಥಿತಿ ಆಗತ್ತೆ. ಅಂತ ವ್ಯಕ್ತಿತ್ವ ಉಳ್ಳಂತವ್ರವ್ರು. ಏನೋ ಒಂದು ನಾವು ಈ ಒಂದು ವಿಷಯವನ್ನ ಇಟ್ಕೊಂಡು ನಿಮ್ ಜೊತೆ ನಾನು ಒಂದು ಬಾಂಧವ್ಯ ಬೆಳೆಸಲಿಕ್ಕೆ ಅನುಕೂಲವಾಯ್ತು. ಈ ಒಡನಾಟ ಹೀಗೆ ಮುಂದುವರಿಯಲಿ. ನನ್ನ ಮಾತುಗಳನ್ನ ಆಲಿಸಿದಂತ ಸಕಲರಿಗೂ ಮತ್ತೊಮ್ಮೆ ಮನಪೂರ್ವಕ ನಾನು ನಮಸ್ಕಾರಗಳನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ನಾನು ಎಸ್ಪೆಷಲಿ ಮಠಪತಿ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ರು. ಟೋಟಲ್ ಆಗಿ ಈ ಒಂದು ನಿಮ್ಮೇನು ಒಂದು ಗೋಷ್ಠಿ ಇದೆ, ಇದು ಹೀಗೆ ನಿರಂತರವಾಗಿರ್ಲಿ. ತಮಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಮುಂದಿನ ದಿನಗಳಲ್ಲಿ ಮುಖಾಮುಖಿಯಾಗಿ ನೀವು ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ. ಮೊದಲ ಶಿಕ್ಷಕಿ ಎಂಬ ಕೀರ್ತಿ, ದೀನರ ಬಾಳಿಗೆ ಅಕ್ಷರ ಜ್ಯೋತಿ, ದಲಿತರ ಮಕ್ಕಳ ಶಿಕ್ಷಣ ಧಾರತಿ, ಜ್ಯೋತಿಬಾ ಅವರ ಸಾರ್ಥಕ ಸತಿ, ಅಕ್ಷರದವ್ವ ಹಣದವ್ವ ಮತ್ತೆ ಮತ್ತೆ ಬಾರವ್ವ.